ವೀಕ್ಷಕರೇ, ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಶೇಷವಾದಂತಹ ಸಂಚಿಕೆ ಏನು ಅಂತಂದ್ರೆ ಅರಳಿ ಮರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ಹಲವಾರು ಗಿಡಮೂಲಿಕೆಗಳಿಗಾಗಿರ್ಬೋದು ಅಥವಾ ಹಲವಾರು ಗಿಡಗಳಿಗಾಗಿರ್ಬೋದು ಅಥವಾ ಹಲವಾರು ಮರಗಳಿಗೆ ನಾವು ದೇವತಾ ವೃಕ್ಷ ಅಂತ ಹೇಳ್ತೀವಿ. ಅಂತಹ ಒಂದು ದೇವತಾ ವೃಕ್ಷವಾಗಿರುವಂತಹ ಅರಳಿ ಮರ ಅಂತ ಏನ್ ಹೇಳ್ತೀವಿ ಅಥವಾ ಅಶ್ವತ್ಥ ಕಟ್ಟೆ ಅಂತ ಏನ್ ಹೇಳ್ತೀವಿ, ಇದರ ಬಗ್ಗೆ ಕೆಲವಾರು ವಿಷಯಗಳನ್ನ ನಾನು ಅತ್ಯಂತ ಸರಳವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ, ಜೊತೆಗೆ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಹೇಳ್ತಾರೆ ಅರಳಿ ಮರ ಸುತ್ತಬಿಟ್ರೆ ನಮ್ಗೆ ಮಕ್ಕಳಾಗುತ್ತಾ ಅಥವಾ ಅರಳಿ ಮರ ಸುತ್ತಿದಂತಹ ಸಂದರ್ಭದಲ್ಲಿ ನಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತಾ ಅಂತ. ಇದಕ್ಕೆ ಪುರಾಣಗಳಲ್ಲಿ ಹಲವಾರು ಕಥೆಗಳಿದೆ. ಸೊ ಇದನ್ನ ಬಂದು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಶ್ರೀಕೃಷ್ಣ ಹೇಳ್ತಾನೆ ಮರಗಳಲ್ಲಿಯೇ ನಾನು ಅಶ್ವತ್ಥ ಮರ ಆಗಿದ್ದೇನೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಇಂತಹ ಒಂದು ಅರಳಿ ಮರವು ಬಹಳವಾಗಿ ದೈವಾಂಶ ಸಂಭೂತವಾಗಿರುವಂತಹ ಮರವು ಸಮೇತ ಆಗಿದೆ. ಜೊತೆಗೆ ಇದರದ ಸವಿತು ಸಮೇತ, ಇದರ ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಸೌದೆಯನ್ನ ಸಮೇತ ನಾವು ಯಜ್ಞ ಯಾಗಾದಿಗಳಿಗೆ ಬಹಳ ಪವಿತ್ರವಾಗಿರುವಂತಹ ಸವಿತಾಗಿದೆ. ಇದನ್ನ ನೀವು ನೋಡ್ಬೋದು, ಯಾರು ಮನೆಯಲ್ಲಿ ತಂದು ಸೌದೆಯ ರೂಪದಲ್ಲಿ ಯಾರು ಉಪಯೋಗಿಸಲ್ಲ. ಇದೆಲ್ಲವೂ ದೇವಸ್ಥಾನದಲ್ಲಿ ಹೋಮಗಳಿಗೆ ಮೀಸಲಾಗಿರುತ್ತೆ. ಹಾಗೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಇದಕ್ಕೆ ತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ಯಾವುದೇ ದೇವಾಲಯಗಳಲ್ಲೂ ಸಮೇತ ನೀವು ನೋಡ್ಬೋದು ಇಂತಹ ಒಂದು ಅಶ್ವತ್ಥ ಮರವನ್ನು ಬೆಳೆಸ್ತಾರೆ. ಅದು ಜೊತೆಗೆ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಮರವಾಗಿದೆ. ಇದನ್ನ ನಾವು ಹಿಂದೂ ಶಾಸ್ತ್ರದ ರೀತಿ ಬೇವಿನ ಗಿಡದ ಜೊತೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ನೋಡ್ಬೋದು ಬೇವಿನ ಮರವು ಸಮೇತ ಇರುತ್ತೆ, ಅರಳಿ ಮರವು ಸಮೇತ ಇರುತ್ತೆ. ಈ ಮರವು ಅತ್ಯಂತ ಪವಿತ್ರವಾಗಿದ್ದು ಎಲ್ಲ ಒಂದು ದೇವತೆಗಳು ಇದರಲ್ಲಿ ವಾಸ ಆಗಿರ್ತಾರೆ. ಜೊತೆಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋಭವ ಅಂತ ಹೇಳ್ತೀವಿ. ಹಾಗೆ ಇವರ ಮೂರೂ ಜನರ ಒಂದು ಸಂಚಾರ ಇರುವಂತಹ ಒಂದು ಮರ ಆಗಿರುತ್ತೆ ಅಂತ ಹೇಳ್ತೀನಿ. ಈ ಮರವನ್ನ ಸಂತಾನಹೀನರಾಗಿರ್ಬೋದು ಅಥವಾ ವಿವಾಹ ಆಗದೇ ಇರುವಂತಹ ಕನ್ಯರಾಗಿರ್ಬೋದು ಅಥವಾ ವ್ರತದ ರೀತಿ ಪ್ರದಕ್ಷಿಣೆ ಪ್ರತಿದಿನ ನಾವು 48 ದಿನಗಳ ಕಾಲ ರೂಢಿ ಇರುತ್ತೆ. ನೀವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ 48 ದಿನಗಳ ಕಾಲ ನಾವು ಮಾಡಬೇಕು ಅಂತ. ಆದ್ರೆ ಯಾಕೆ ಮಾಡಬೇಕು, ಅದರಲ್ಲಿ ಏನು ವಿಶೇಷತೆ ಇದೆ ಅಂತ ಯಾರಿಗೂ ಸಮೇತ ಗೊತ್ತಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಈ ಮರದ ಸಾನ್ನಿಧ್ಯದಲ್ಲಿ ಗುರು, ಶನಿ, ರಾಹು, ಕೇತು ಗ್ರಹಗಳು ವಾಸ ಆಗಿರ್ತಾರೆ. ಅದರ ಜೊತೆಗೆ ಯಾವಾಗ ನಮಗೆ ಸಂತಾನಕ್ಕೆ ಸಮಸ್ಯೆಗಳಾಗ್ತಾ ಇರುತ್ತೆ ಅಥವಾ ಗರ್ಭಪಾತಗಳ ಸಮಸ್ಯೆಗಳಾಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ನಮಗೆ ಆ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಸುತ್ತುವುದನ್ನ ನೀವು ಹಲವಾರು ನಮ್ಮ ಹಿರಿಕರು, ತಾತ ಮುತ್ತಾತಂದಿರು, ಅಜ್ಜಿದಿರ ಕಾಲದಿಂದಲೂ ನಮಗೆ ಹೇಳ್ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಪುರಾಣಗಳು ಸಮೇತ ಹೇಳಲ್ಪಟ್ಟಿದೆ. ಯಾಕೆ ಏನು ಅಂತ ಅದನ್ನ ನಾನು ಪುರಾಣದ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಪುರಾಣಗಳು ತಿಳಿಸಿರುವಂತೆ ಸಮುದ್ರ ಮಂಥನ ಕಾಲ ನಿಮಗೆ ಗೊತ್ತಿದೆ. ಸಮುದ್ರ ಮಥನ ಅಥವಾ ಸಮುದ್ರ ಮಂಥನ ಅಂತ ನಾವೇನ್ ಹೇಳ್ತೀವಿ, ಅಂತಹ ಸಂದರ್ಭದಲ್ಲಿ ಜ್ಯೇಷ್ಠ ಲಕ್ಷ್ಮಿಯು ಮೊದಲಿಗೆ ಉದಯಿಸ್ತಾಳೆ, ಅಂದ್ರೆ ಉದ್ಭವ ಆಗ್ತಾಳೆ. ಇವಳು ನೋಡ್ಲಿಕ್ಕೆ ರೂಪವತಿ ಆಗಿದ್ರು ಬರುವಾಗ ದರಿದ್ರತೆಯನ್ನು ತಗೊಂಡ್ ಬರ್ತಾಳೆ. ಇದನ್ನು ತಿಳಿದಂತಹ ರಾಕ್ಷಸರಾಗ್ಲಿ ದೇವತೆಗಳಾಗ್ಲಿ ಯಾರು ಅದನ್ನ ಪಡೀಲಿಕ್ಕೆ ಅಥವಾ ಈ ದೇವತೆಯನ್ನ ಪಡೀಲಿಕ್ಕೆ ಮುಂದೆ ಬರಲ್ಲ. ಯಾಕೆಂದ್ರೆ ಎಲ್ಲಿ ದಾರಿದ್ರ್ಯ ನಮಗೆ ಬಂದ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಇವಳು ಏನ್ ಮಾಡ್ತಾಳೆ, ಹೆದರ್ತಾರೆ. ಅಂತಹ ಸಂದರ್ಭದಲ್ಲಿ ಇವಳನ್ನು ಒಬ್ಬ ಮುನಿವರಿಯರು ಪಡೆಯುತ್ತಾರೆ. ಈ ಜ್ಯೇಷ್ಠ ಲಕ್ಷ್ಮಿಯನ್ನು ವರಿಸಿದ ಮುನಿಯು ಶೀಘ್ರದಲ್ಲೇ ದರಿದ್ರವನ್ನ ತಲುಪುತ್ತಾನೆ. ಇದರಿಂದ ಅವರು ಆ ಜ್ಯೇಷ್ಠ ಲಕ್ಷ್ಮಿಯನ್ನ ದೇವತೆಗಳಾಗಿರ್ಬೋದು, ರಾಕ್ಷಸರಾಗ್ಲಿ ತ್ಯಜಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಇಂತಹ ಒಂದು ಮುನಿವರಿಯರು ವರಿಸಿದ್ರು ಅವರು ಸಮೇತ ಆ ಲಕ್ಷ್ಮಿಯನ್ನ, ಜ್ಯೇಷ್ಠ ಲಕ್ಷ್ಮಿಯನ್ನ ತ್ಯಜಿಸ್ತಾರೆ. ಆಗ ಆ ಜ್ಯೇಷ್ಠ ಲಕ್ಷ್ಮಿಯು ಶ್ರೀಲಕ್ಷ್ಮಿ ಮತ್ತು ಶ್ರೀಹರಿಯ ಬಳಿಗೆ ಬಂದು ಕೇಳ್ಕೊದ್ರೆ ತನ್ನ ನಿವೇದನೆಯನ್ನ ಹೇಳ್ತಾಳೆ. ನನಗೆ ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ, ಜೊತೆಗೆ ಯಾರೂ ಗೌರವವನ್ನು ಕೊಡ್ತಾ ಇಲ್ಲ. ಈ ಸಮುದ್ರ ಮಂಥನ ಆದ ಸಂದರ್ಭದಲ್ಲಿ ಮೊದಲಿಗೆ ಬಂದವಳು ನಾನೇ, ನನ್ನನ್ನ ಯಾರೂ ವರಿಸ್ತಾ ಇಲ್ಲ, ವರಿಸಿದ್ರು ನನ್ನನ್ನ ತ್ಯಜಿಸ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಗತಿ ಏನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಆಗ ಶ್ರೀಲಕ್ಷ್ಮಿ ಏನ್ ಮಾಡ್ತಾಳೆ, ನನ್ನ ಅಕ್ಕನ ಬಾಳು ಹೀಗಾಯ್ತಾ ಇದೆಯಲ್ಲ ಅಂತೇಳಿ ಅದು ಗಂಡನಾದಂತಹ ಶ್ರೀಹರಿಯನ್ನ ಕೇಳ್ಕೊತಾಳೆ. ಜೊತೆಗೆ ಪ್ರಾರ್ಥನೆಯನ್ನು ಸಮೇತ ಮಾಡ್ತಾಳೆ. ಆಗ ಹರಿಯು ಅಂದ್ರೆ ವಿಷ್ಣು ಏನ್ ಮಾಡ್ತಾನೆ, ಭೂಲೋಕದ ಕಡೆಗೆ ಒಂದು ಕೈ ತೋರಿಸ್ಬಿಟ್ಟು ಹೇಳ್ತಾನೆ, ಅಲ್ಲಿ ಎಲ್ಲರೂ ಅಶ್ವತ್ಥ ವೃಕ್ಷವನ್ನು ಭಕ್ತಿ ಭಾವಗಳಿಂದ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ.
ಅದು ತಿಳಿದಂತಹ ನೀನು ಏನ್ ಮಾಡ್ಬೇಕು ಅಂತೇಳಿ ಜ್ಯೇಷ್ಠ ಲಕ್ಷ್ಮಿಗೆ ಹೇಳ್ತಾರೆ. ಅದು ತಿಳಿಯದ ಹರಿಯು ಏನ್ ಮಾಡ್ತಾನೆ ಅಂದ್ರೆ ಜ್ಯೇಷ್ಠ ಲಕ್ಷ್ಮಿಗೆ, ನೀನು ಭೂಲೋಕದಲ್ಲಿ ಇರುವಂತಹ ಅಶ್ವತ್ಥ ಮರಗಳಲ್ಲಿ ಸೇರ್ಕೋ, ಆಗ ನಿನಗೂ ಸಮೇತ ಅಶ್ವತ್ಥ ಮರದ ಪೂಜೆಗಳು ಸಲ್ತದೆ, ಜೊತೆಗೆ ಭಕ್ತಿ ಭಾವದಿಂದ ಜನರು ಸಮೇತ ನಿನ್ನನ್ನ ನೋಡ್ತಾರೆ ಅಂತ ಹೇಳಿ ವಿಷ್ಣು ಹೇಳ್ತಾನೆ. ಆಗ ಜ್ಯೇಷ್ಠ ಲಕ್ಷ್ಮಿ ಏನ್ ಮಾಡ್ತಾಳೆ ಅಂದ್ರೆ ಶ್ರೀಹರಿಯ ಸೂಚನೆ ಅಂತೆ ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷ ಅಂತ ನಾವೇನಂತೀವಿ ಅದಕ್ಕೆ ಬಂದು ಸೇರ್ತಾಳೆ. ಅವಳಿಗೆ ಯಾವಾಗ ಅಶ್ವತ್ಥ ವೃಕ್ಷಕ್ಕೆ ಸೇರ್ತಾಳೋ ಅಲ್ಲಿ ಬಂದು ಪೂಜೆಗಳು ಯಥೇಚ್ಛವಾಗಿ ನಡೆದುಕೊಂಡು ಬರ್ತದೆ. ನೀವು ನೋಡ್ಬೋದು ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷ ಇದ್ದ ಕಡೆಗೆ ನಾಗರ ಸನ್ನಿಧಿಗಳು ಅಥವಾ ನಾಗದೇವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆಗಳನ್ನು ಸಮೇತ ಮಾಡಿರ್ತಾರೆ. ಒಂದು ಸಣ್ಣ ಸಣ್ಣ ದೇವತೆಗಳ ಒಂದು ವಿಗ್ರಹಗಳನ್ನ ಸಮೇತ ಅಲ್ಲಿ ಇಟ್ಟಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಅಲ್ಲಿ ಬಂದು ಪೂಜೆ ಮಾಡೋದ್ರಿಂದ ನಿನಗೆ ಜ್ಯೇಷ್ಠಾಲಕ್ಷ್ಮಿಯ ಸಾನ್ನಿಧ್ಯ ನಿವಾರಣೆಯಾಗಿ ಒಂದು ಅವರ ಕಟಾಕ್ಷಗಳು ಅಂದ್ರೆ ನಿನ್ನ ಕಟಾಕ್ಷಗಳು ವೃದ್ಧಿಯಾಗ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಅವಳಿಗೆ ಪೂಜೆಗಳು ಯಥೇಚ್ಛವಾಗಿ ನಡೆದುಕೊಂಡು ಬರುತ್ತೆ. ಆದರೆ ಕೆಲವು ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಅರಳಿ ಮರವನ್ನು ಸುತ್ತುವುದನ್ನೇ ಬಿಟ್ಬಿಡ್ತಾರೆ. ಕಾರಣ ಸುತ್ತುವರೆಲ್ಲರೂ ದರಿದ್ರ ಉಂಟಾಗ್ತದೆ ಅಂತ. ಮತ್ತೆ ಜ್ಯೇಷ್ಠಾಲಕ್ಷ್ಮಿ ಏನ್ ಮಾಡ್ತಾಳೆ, ಶ್ರೀಹರಿಯನ್ನ ಮತ್ತೆ ಪ್ರಾರ್ಥನೆ ಮಾಡ್ತಾಳೆ, ನೀನ್ ಹೋಗಿ ಅಲ್ಲಿ ಸೇರ್ಕೊ ಅಂತ ಹೇಳಿದ್ರೆ, ನಾ ಸೇರಿದ್ಮೇಲೆ ಯಾರ್ಯಾರು ನನ್ನನ್ನ ಸುತ್ತಲಿಕ್ಕೆ ಅಂತ ಬಂದ್ರು ಅವರೆಲ್ಲರೂ ದರಿದ್ರರಾಗಿದ್ದಾರೆ, ಹಾಗಾದ್ರೆ ನನ್ನ ಕಥೆ ಏನು ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಆಗ ಶ್ರೀಹರಿ ಹೇಳ್ತಾನೆ, ನೀನು ಅಲ್ಲೇ ನೆಲೆಸಿರು, ನಾನು ಶ್ರೀ ಲಕ್ಷ್ಮಿ ಪ್ರತಿ ಶನಿವಾರ ಬಂದು ಅಲ್ಲೇ ನೆಲೆಸ್ತೇವೆ, ನನಗೆ ಮಾಡಿದಂತೆ ನಿನಗೆ ಪೂಜೆಗಳು ಭಕ್ತಿ ಭಾವದಿಂದ ನಡೀಲಿ ಅಂತ ಹೇಳ್ಬಿಟ್ಟು ವರವನ್ನ ಜ್ಯೇಷ್ಠಾಲಕ್ಷ್ಮಿಗೆ ಕೊಡ್ತಾನೆ. ಹಾಗಾಗಿ ಯಾರು ಅರಳಿ ಮರವನ್ನ ಪ್ರತಿ ಶನಿವಾರವೂ ಪ್ರದಕ್ಷಿಣೆ ಮಾಡ್ತಾರೋ ಅವರಿಗೆ ಲಕ್ಷ್ಮೀನಾರಾಯಣ ಯೋಗ ಅಥವಾ ಲಕ್ಷ್ಮೀನಾರಾಯಣನ ಒಂದು ಸಾನ್ನಿಧ್ಯ ಸಿಗುತ್ತೆ ಅಂತ ಹೇಳ್ತೀನಿ. ಆದ್ದರಿಂದ ಪ್ರತಿ ಶನಿವಾರ ಮಾತ್ರ ಅರಳಿ ಮರದಲ್ಲಿ ಶ್ರೀಹರಿ ಮತ್ತು ಶ್ರೀ ಲಕ್ಷ್ಮಿಯು ವಾಸವಾಗಿರ್ತಾರೆ. ಹಾಗಾಗಿ ಯಾವ ದಿನವೂ ನಿಮಗೆ ಸುತ್ತಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶನಿವಾರದತ್ತು ನೀವು ಸುತ್ತಿ ಬಂದಂತಾರೆ ಮರವನ್ನು ಸುತ್ತಿದ್ರೆ ನಿಮಗೆ ದರಿದ್ರ ಬರಲ್ಲ ಅಂತ ಹೇಳ್ತಾನೆ ವಿಷ್ಣು. ಹಾಗಾಗಿ ಈ ಮರಗಳಲ್ಲಿಯೇ ಪವಿತ್ರವಾಗಿರುವ ಮರ, ಆದ್ದರಿಂದ ಈ ಮರಕ್ಕೆ ಅಪಚಾರ ಮಾಡುವುದು, ಅಶುಚಿಯನ್ನು ಮಾಡೋದು, ಈ ತರ ಎಲ್ಲ ಮಾಡಬಾರ್ದು. ಉಗುಳೋದು, ಅಲ್ಲಿ ಹೋಗಿ ಒಂದ ಮಾಡೋದು, ಕಕ್ಕಸ್ ಮಾಡೋದು, ಈ ತರ ಎಲ್ಲ ಕೆಲವರು ಮಾಡ್ತಾರೆ. ಪಾನ್ ಪರಾಗ್ ತಿಂದ್ಬಿಡೋದು, ಆಮೇಲೆ ತಿಂದ್ಬಿಟ್ಟು ಕೈಯಲ್ಲಿ ತೊಳೆಯೋದು ಅಥವಾ ತಿಂದಿರೋ ಪೇಪರ್ಗಳನ್ನ ತೆಗೆದು ಬಿಸಾಡೋದು, ಆ ತರ ಎಲ್ಲ ಮಾಡ್ತಾರೆ. ತಮ್ಮ ಮನೆಯ ತ್ಯಾಜ್ಯ ವಸ್ತುಗಳು ಅಂತ ಏನಿದೆ ಅದನ್ನ ತಂದಿಡೋದು, ಅಥವಾ ದೇವರ ಫೋಟೋಗಳಾಗಿರ್ಬೋದು, ದೇವರ ಒಡೆದು, ಈ ತರ ಎಲ್ಲ ತಗೊಂಡ್ ಬಂದು ಅಲ್ಲಿ ಇಡ್ತಾರೆ. ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೇದಲ್ಲ. ಹಾಗಾಗಿ ಈ ಮರದ ನೆರಳಿನಲ್ಲಿರುವಂತಹ ಎಲ್ಲರೂ ಪರಮ ಪವಿತ್ರರಾಗ್ತಾರೆ ಅಂತ ಹೇಳ್ತಾರೆ. ಹಾಗೇನೇನೆ ಸಾಮಾನ್ಯವಾಗಿ ಎಲ್ಲ ದೇವತೆಗಳ ಒಂದು ದೇವಾಲಯಗಳನ್ನು ನೀವು ನೋಡಿರ್ತೀರಿ, ಆ ಮರದ ಒಂದು ನೆರಳಿನಲ್ಲಿಯೇ ಕಟ್ಟಿರ್ತಾರೆ. ಹಾಗಾಗಿ ಇಂತಹ ಒಂದು ದೇವಾಲಯ ಕಟ್ಟಿದ ಮೇಲೆ ಸಮೇತ ದೇವಾಲಯಗಳನ್ನು ಆ ಮರದ ನೆರಳಿನಲ್ಲೇ ಕಟ್ತಾರೆ, ಅಥವಾ ದೇವಾಲಯ ಕಟ್ಟಿದ ಮೇಲೆ ಕೆಲವು ದೇವಸ್ಥಾನಗಳನ್ನು ಕಟ್ಟಿದ ಮೇಲೆ ಮರವನ್ನು ಸಮೇತ ಬೆಳೆಸ್ತಾರೆ. ಆದರೆ ಆ ಮರದ ನೆರಳಿನಲ್ಲಿ ಸಂಸಾರ ಮಾಡುವ ಕಂಬಗಳನ್ನು ಮನೆ ಕಟ್ಟಿ ವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಈ ಮರದ ನೆರಳು ಆ ಮನೆಗೂ ಸೋಕಬಾರ್ದು ಅಂತ. ಯಾಕಂದ್ರೆ ಕೆಲವರು ದೇವಸ್ಥಾನ ಪಕ್ಕದಲ್ಲಿ ಮನೆ ಇರುತ್ತೆ, ಅರಳಿ ಮರ ಇರುತ್ತೆ, ಆ ಮನೆಯ ಒಂದು ನೆರಳು ಸೋಕಬಾರ್ದು ಅಂತ ಹೇಳಿದಂತ ಸಂದರ್ಭದಲ್ಲಿ ಯಾಕೆ ದರಿದ್ರ ಬರುತ್ತೆ ಅಂತ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಕುಟುಂಬಗಳು ಮನೆ ಕಟ್ಟಿ ವಾಸ ಮಾಡಬಾರ್ದು, ಯಾಕಂದ್ರೆ ಆ ಮರದ ಮನೆಯ ನೆರಳು ಕೆಲವು ಅಂದ್ರೆ ಮನೆಗಳಿಗೆ ಸೋಕಬಾರ್ದು, ಅಥವಾ ಮನೆ ಅಥವಾ ಕಟ್ಟಡ ಎದುರು ಆ ಮನೆ ಆವರಣದಲ್ಲಿ ಬರಬಾರ್ದು, ಮನೆಯ ಸುತ್ತಲೂ ಬೆಳೆಸಬಾರ್ದು. ಇದರಿಂದ ನಾನಾ ರೀತಿಯ ದೋಷಗಳು ಉಂಟಾಗಿ ಶೀಘ್ರದಲ್ಲೇ ದರಿದ್ರ ಬರುವ ಸಂಭವ ಇರ್ತದೆ ಅಂತ ಹೇಳ್ತೀವಿ. ಹಾಗಾಗಿ ನಾವು ಈ ಮರವನ್ನ ಎಷ್ಟು ಪವಿತ್ರವಾದ ರೀತಿಯಲ್ಲಿ ಪೂಜನೀಯ ಭಾವದಲ್ಲಿ ನಾವು ನೋಡ್ತೀವಿ, ನಮಗೆ ಶೀಘ್ರವಾಗಿ ಫಲವೂ ಸಿಗುತ್ತೆ. ಜೊತೆಗೆ ಪ್ರತಿ ಶನಿವಾರದಂದು ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ನಮ್ಮ ದಾರಿದ್ರ್ಯಗಳು ನಿವಾರಣೆಯಾಗಿ ನಾವು ಉನ್ನತವಾದಂತಹ ಒಂದು ಸ್ಥಾನಕ್ಕೆ ಏರ್ತೀವಿ ಅಂತ. ಹಾಗಾಗಿ ಯಾರು ಸಮೇತ ಈ ಮರವನ್ನ ಕತ್ತರಿಸಬಾರ್ದು. ಜೊತೆಗೆ ಇದರಲ್ಲಿ ಬರುವಂತಹ ಒಣ ಸೌದೆಗಳು ಅಥವಾ ಆ ಕಟ್ಟಿಗೆಗಳು ಅಥವಾ ಏನ್ ಹೇಳ್ತೀವಿ ಸವಿತುಗಳು, ಅದನ್ನ ನೀವು ಯಾರೇ ಕಡಿದ್ರು ಸಮೇತ ನೀವು ದೇವಾಲಯಗಳಿಗೆ ಅಥವಾ ಯಜ್ಞಗಳಿಗೆ ಮಾತ್ರ ಉಪಯೋಗಿಸ್ಬೇಕು. ಇದು ಹಲವಾರು ಶತಮಾನಗಳಿಂದಲೂ ಸಮೇತ ಬಂದಿದೆ. ಜೊತೆಗೆ ಈ ಮರದಲ್ಲಿ ಆಮ್ಲಜನಕವು ಅಥವಾ ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ ಅದು ನಮಗೆ ಹೆಚ್ಚಾಗಿ ಉತ್ಪಾದನೆ ಕೊಡುತ್ತೆ. ಇದು ಬಂದು ರಿಸರ್ಚ್ ಆಗಿದೆ. ಇದು ಬೆಳಗಿನ ಜಾವ
5ರಿಂದ 6 ಗಂಟೆ ಅಥವಾ 4 ಗಂಟೆಯಿಂದ 6 ಗಂಟೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ, ನಮ್ಮ ಯೂನಿವರ್ಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮ ಬ್ರಹ್ಮಾಂಡದ ಎನರ್ಜಿ ತುಂಬಾ ಫ್ರೀಕ್ವೆನ್ಸಿಲಿ ಇರುತ್ತೆ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಗರ್ಭನಾಳ ಕಟ್ಟಿಕೊಂಡಿದ್ರೆ ಅಥವಾ ನಮ್ಮ ಗರ್ಭನಾಳದಲ್ಲಿ ಇರುವಂತಹ ಒಂದು ಕಟ್ಟುವಿಕೆ ಏನಿದೆ, ಆ ಆಕ್ಸಿಜನ್ ಅನ್ನು ನಾವು ತಗೊಳ್ಳೋದ್ರಿಂದ ನಾವು ಉನ್ನತವಾದಂತ ಗಾಳಿಯನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಉಂಟಾಗುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಜೊತೆಗೆ ಎಷ್ಟೋ ದೈವಗಳ ಆಶೀರ್ವಾದ, ಗುರುವರಿಯರುಗಳ ಆಶೀರ್ವಾದ ಆ ಅರಳಿ ಮರದ ಸುತ್ತ ಪ್ರದಕ್ಷಿಣೆ ಇರುತ್ತೆ. ಹಾಗಾಗಿ ನಮಗೆ ವೈಜ್ಞಾನಿಕವಾಗಿ ಹೇಳ್ತಾರೆ, ಜೊತೆಗೆ ಸೂರ್ಯ ಉದಯ ಆಗುವುದಕ್ಕೆ ಮುಂಚೆ ಈ ಮರವನ್ನ ಸುತ್ತಿದ್ರೆ ಹೆಚ್ಚು ಆರೋಗ್ಯವಂತರಾಗಿರ್ತಾರೆ. ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಸಕಲ ದೇವಾನುದೇವತೆಗಳು ನೆಲೆಸಿದ್ದಾರೆ ಅಂತೇಳಿ ಪುರಾಣ ಶಾಸ್ತ್ರಗಳಲ್ಲೂ ಹೇಳ್ಪಟ್ಟಿದೆ. ಹಾಗಾಗಿ ಮೂಲತಃ ಬ್ರಹ್ಮರೂಪಾಯ ಮಧ್ಯಾಯ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ಅಂತ ಹೇಳ್ಬಿಟ್ಟು ಈ ಒಂದು ಏನು ವೃಕ್ಷದ ಒಂದು ಮಂತ್ರ ಇದೆ. ಹಾಗಾಗಿ ನಾವು ಯಾವಾಗ್ಲೂ ಅಷ್ಟೇನೆ ಅರಳಿ ಮರ ಸುತ್ತಬೇಕಾದ್ರೆ 48 ಬಾರಿ ಶನಿವಾರದಿಂದನೇ ಆರಂಭಿಸಿ ಯಾರಾದ್ರೂ ಸುತ್ತಬೇಕು ಅಂತಿದ್ರೆ, ಅಕಸ್ಮಾತ್ ಮೇಡಮ್ ನಮಗೆ 48 ದಿನಗಳ ಕಾಲ ಸುತ್ತಕ್ಕಾಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ಅಟ್ಲೀಸ್ಟ್ ಪ್ರತಿ ಶನಿವಾರದಂದು ನೀವು ಆರಂಭ ಮಾಡಿ ನೀವು ನಿಮ್ಮ ಕೋರಿಕೆಗಳನ್ನ ಹೇಳ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ದೈಹಿಕವಾದಂತಹ ಸಮಸ್ಯೆಗಳಾಗಿರ್ಬೋದು, ಮಾನಸಿಕವಾದಂತಹ ಸಮಸ್ಯೆಗಳಾಗಿರ್ಬೋದು, ಅಥವಾ ಹೆಚ್ಚು ದಾರಿದ್ರ್ಯತೆ ಇರುತ್ತೆ. ಕೆಲವರಿಗೆ ಎಷ್ಟೇ ಮನೆಯಲ್ಲಿ ತಂದ್ರೆ ಸಾಕಾಗಲ್ಲ, ಅಥವಾ ಸಾಲ ಪಡಿತಾ ಇರ್ತೀವಿ, ಆ ಸಾಲವನ್ನ ವಾಪಸ್ ತೀರ್ಸಕ್ಕಾಗಲ್ಲ, ಅಥವಾ ಬರ್ಬೇಕಾಗಿರೋದು ಬರಲ್ಲ ಅಂತ ಹೇಳಿದಾಗ ದಾರಿದ್ರ್ಯವನ್ನು ನಿವಾರಣೆ ಮಾಡಿ ನಮಗೆ ಸಂಪತ್ತನ್ನು ಅನುಗ್ರಹಿಸುವಂತಹ ಒಂದು ವಿಶೇಷವಾಗಿರುವಂತಹ ದೈವ ವೃಕ್ಷ ಅಂತ ಹೇಳಿದ್ರೆ ಇದನ್ನ ತಪ್ಪಾಗಲಾರದು. ಹಾಗಾಗಿ ಯಾರ್ಯಾರು ಅರಳಿ ವೃಕ್ಷವನ್ನ ನೀವು ಸುತ್ತುತ್ತಾ ಇರ್ತೀರಿ, ದಯಮಾಡಿ ಶನಿವಾರದಂದು ಮೊದಲ ಬಾರಿಗೆ ಆರಂಭ ಮಾಡಿ. ಇಲ್ಲಿ ಲಕ್ಷ್ಮೀನಾರಾಯಣ ಸನ್ನಿಧಿ ಶನಿವಾರದಂದು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಎರಡನೇದಾಗಿ ಇಂದು ಸಂಜೆ 8 ಗಂಟೆಗೆ ನನ್ನ ಮದ್ದಿಡು ಕ್ರಿಯೆ ಅಂದ್ರೆ ಹೊಟ್ಟೆಗೆ ಮದ್ದು ಹಾಕಿದಂತಹ ಸಂದರ್ಭದಲ್ಲಿ ಆಗುವಂತಹ ಹಲವಾರು ಸಮಸ್ಯೆಗಳನ್ನ ನಾನು ಇಂದಿನ ತರಗತಿಯಲ್ಲಿ ತಿಳಿಸ್ತೀನಿ. ಜೊತೆಗೆ ನೀವು ಅದನ್ನ ಯಾವ ರೀತಿ ಮಂತ್ರ ತಂತ್ರಗಳ ಮುಖಾಂತರ ನೀವು ಅದನ್ನ ಪರಿಹಾರಗಳನ್ನ ಮಾಡ್ಕೋಬಹುದು ಅಂತ ಸಮೇತ ನಾನು ಹೇಳ್ಕೊತೀನಿ. ಯಾವ ಹಣ್ಣಿನಿಂದ ಸಮೇತ ಆ ಒಂದು ಮದ್ದಿಡು ಕ್ರಿಯೆ ಆಗಿದ್ದನ್ನ ಪರಿಹಾರ ಮಾಡ್ಕೋಬಹುದು ಅಂತ. ಹಾಗೆ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ತಲೆ ಕೂದಲು ಸಿಕ್ಕಾಬಟ್ಟೆ ಉದುರ್ತಾ ಇರುತ್ತೆ. ನೀವು ಹಲವಾರು ಕಾರಣ ಇರುತ್ತೆ ಅದಕ್ಕೆ ತಲೆ ಕೂದಲು ಉದುರಕ್ಕೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಆಗಿರ್ಬೋದು, ಅಥವಾ ವೈಟಮಿನ್ ಡೆಫಿಷಿಯನ್ಸಿ ಆಗಿರ್ಬೋದು, ಈ ತರ ಹಲವಾರು, ಅಥವಾ ಹೊಟ್ಟೆ ಶುದ್ಧತೆ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಕೂದಲು ಮುಂದೆ ಬರ್ತಾ ಇರೋದೇ ಇಲ್ಲ, ಅಥವಾ ಕೆಲವರಿಗೆ ತುಂಬಾ ಉದುರಿ ಬುಡದಿಂದ ಉದುರ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾನು ಸ್ವಂತವಾಗಿ ಮಾಡಿರುವಂತಹ ಒಂದು ಎಣ್ಣೆಯನ್ನ ತಯಾರಿಸಿದ್ದೀನಿ. ಯಾರಿಗಾದರೂ ಇದ್ರ ಬಗ್ಗೆ ಆಸಕ್ತಿ ಇದ್ದವರು ದಯಮಾಡಿ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಇದು 200 ml, 250 ml, 300 ml, 500 ml ಆ ತರ ರೂಪದಲ್ಲಿ ಸಿಗುತ್ತೆ ನಿಮಗೆ. ಯಾರಿಗಾದ್ರೂ ಬೇಕು ಅಂತಂದ್ರೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಆನಂತರ ನಾನು ನಿಮಗೆ ಅದನ್ನ ಕೊರಿಯರ್ ಅಲ್ಲಿ ಕಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಮದ್ದಿಡು ಕ್ರಿಯೆ ಆಗಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನೀವು ವಾಟ್ಸ್ಆಪ್ ನಂಬರ್ ಬಂದು 7019806595ಗೆ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಪ್ರಿಯ ವೀಕ್ಷಕರೇ. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ನಮಸ್ತೆ.